ಬಿಜಿಎಸ್ ಆಸ್ಪತ್ರೆಗೆ ಈಗ ದರ್ಶನ್ ಕುಟುಂಬ ಕೂಡ ಬಂದಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಆಸ್ಪತ್ರೆಯ ಬಿಲ್ ಪ್ರಕ್ರಿಯೆ ಮುಗಿದ ಕೂಡಲೇ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ. ಈಗಾಗಲೇ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಆಸ್ಪತ್ರೆಯ ಆವರಣದಲ್ಲಿ ವಿಜಯಲಕ್ಷ್ಮಿ ಅವರ ಕಾರು ಕೂಡ ನಿಂತಿರುವಂತಹದ್ದು. ಎಲ್ಲ ಫಾರ್ಮಾಲಿಟೀಸ್ ಮುಗಿತಾ ಇದ್ದ ಹಾಗೆ, ಡಿಸ್ಚಾರ್ಜ್ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ನೇರವಾಗಿ ದರ್ಶನ್ ಅವರು ಬಂದು ಕಾರ್ನಲ್ಲಿ ಕೂರ್ತಾರೆ, ನೇರವಾಗಿ ಪತ್ನಿಯ ನಿವಾಸಕ್ಕೆ ಹೋಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್ ಮತ್ತು ಮಾದೇಶ್, ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್ನ ಮಾತನಾಡಿಸ್ತಾ ಹೋಗ್ತೀನಿ. ಉಮೇಶ್, ದರ್ಶನ್ ಅವರ ಡಿಸ್ಚಾರ್ಜ್ ಪ್ರಕ್ರಿಯೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆ ಆವರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ, ಡಿಸ್ಚಾರ್ಜ್ ಆದ ನಂತರ ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅವರು ತೊಡಗಿಕೊಳ್ತಾರಾ ಅಥವಾ ಅಲ್ಲಿ ಮನೆಯಲ್ಲಿ ರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ? ಕುಟುಂಬದಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಉಮೇಶ್? ಪ್ರೇಮ್, ದರ್ಶನ್ ಬಿಡುಗಡೆ ಅಂದರೆ ಡಿಸ್ಚಾರ್ಜು ಆಗೋಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಂಥದ್ದು. ಆದರೆ ಆಸ್ಪತ್ರೆ ಬಳಿ ಯಾವುದೇ ರೀತಿಯ ಈ ಹಿಂದೆ ನೋಡಿದಂತೆ ಪೊಲೀಸರಾಗಿರ್ಬೋದು ಆ ರೀತಿ ಯಾವುದೇ ಸಿದ್ಧತೆ ಮಾಡ್ಕೊಂಡಿಲ್ಲ. ಸಾಮಾನ್ಯವಾಗಿ ದರ್ಶನ್ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ದಿನದಿಂದಲೂ ಕೂಡ ಪ್ರತಿದಿನ ಇಲ್ಲಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ಮತ್ತು ಈ ಜಾಗ ಏನಿದೆ ಆಸ್ಪತ್ರೆಯ ಫ್ರಂಟ್ ಗೇಟಲ್ಲಿ ಸಾಕಷ್ಟು ಜನ ಪೊಲೀಸರು ಕೂಡ ತಯಾರಿ ಮಾಡ್ಕೋತಾ ಇದ್ರು. ಈ ಹಿಂದೆ ಅವರು ಕೋರ್ಟ್ಗೆ ಬಂದಂಥ ವೇಳೆಯಲ್ಲೂ ಕೂಡ ಪೊಲೀಸರು ಸೂಕ್ತ ವ್ಯವಸ್ಥೆ ಮಾಡಿದರು. ಆದರೆ ಇವತ್ತಿನ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಅಧಿಕೃತ ಮಾಹಿತಿ ಸಿಕ್ಕಿದೆ. ಆದರೂ ಕೂಡ ಯಾವುದೇ ಪೊಲೀಸು ಏನು ಆಸ್ಪತ್ರೆ ಬಳಿ ಬಂದಿಲ್ಲ. ಅದ್ರ ಬದಲಾಗಿ ಅಲ್ಲಿ ಅವರ ಪತ್ನಿ ಮನೆಗೆ ಹೋಗ್ತಾರೆ ಅನ್ನೋ ಮಾಹಿತಿ ಏನು ಸಿಕ್ಕಿದೆ, ಅಲ್ಲೂ ಕೂಡ ಯಾವುದೇ ರೀತಿಯ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿಲ್ಲ. ಬದಲಾಗಿ ಇವತ್ತು 10 ಗಂಟೆ ನಂತರದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾಹಿತಿ ಮಾತ್ರ ಲಭ್ಯ ಆಗಿದೆ. ಅದಕ್ಕೆ ಅವರ ಪತ್ನಿ ಮತ್ತು ಮಗ ಬೆಳಗಿನ ಜಾವ 6 ಗಂಟೆಲೇ ತಮ್ಮ ಕಾರಲ್ಲಿ ಬಂದು ಇಲ್ಲಿಂದ ಹೊರಡ್ತಾರೆ ಅನ್ನೋದ್ರ ಬಗ್ಗೆ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮತ್ತೊಂದು ವಿಚಾರ ಏನಂದರೆ, ದರ್ಶನ್ ಜೈಲಿಂದ ಬರುವಂಥದ್ದಾಗಿರ್ಬೋದು, ಆಸ್ಪತ್ರೆಗೆ ಬರುವಂಥದ್ದಾಗಿರ್ಬೋದು ಅಥವಾ ಕೋರ್ಟ್ಗೆ ಹಾಜರಾಗಿರುವ ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಸಹೋದರ ದಿನಕರು ಮತ್ತು ಅವರ ಏನು ಇನ್ನೊಬ್ಬ ನಟ ಧನ್ವೀರ್ ಏನಿದ್ರು ಅವರು ಸದಾ ಜೊತೆಯಲ್ಲೇ ಇರ್ತಾಯಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅವರಿಬ್ಬರು ಕೂಡ ಆಸ್ಪತ್ರೆ ಬಳಿ ಬಂದಿಲ್ಲ. ಅದ್ರ ಹೊರತಾಗಿ ಅವರ ಪತ್ನಿ ಮತ್ತು ಮಗ ಮಾತ್ರ ಆಸ್ಪತ್ರೆ ಬಳಿ ಬಂದಿರೋ ಕಾರಣಕ್ಕಾಗಿ ಇನ್ನೂ ಎಷ್ಟೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿರುವಂಥದ್ದು. ಆದರೆ ಅವರ ಪತ್ನಿ ಮಗ ಏನು ಬೆಳಗ್ಗೆ ಬಂದಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯವರು ಹೇಳೋ ಪ್ರಕಾರ 10 ಗಂಟೆ ನಂತರದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ಡಿಸ್ಚಾರ್ಜ್ ಆದ ನಂತರದಲ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿರುವಂಥದ್ದು. ನೇರವಾಗಿ ಅವರ ಪತ್ನಿ ಮನೆಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಆ ಸರ್ಜರಿ ಮಾಡಿಸ್ಕೋಬೇಕು ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅವರು ಸರ್ಜರಿ ಮಾಡಿಸ್ಕೊಂಡಿಲ್ಲ. ಫಿಸಿಯೋ ಮುಖಾಂತರನೇ ಅದನ್ನು ಚಿಕಿತ್ಸೆ ಪಡಿಬೋದು ಅಂತ ವೈದ್ಯರು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಂದ ಹೊರಡ್ತಾರೆ. ಹೊರಟ ನಂತರದಲ್ಲಿ ಅವರು ಮನೆಯಲ್ಲೇ ಒಂದಷ್ಟು ಎಕ್ಸಸೈಸ್ಗಳನ್ನು ಮಾಡಿಕೊಂಡು ನಿಗದಿತ ಸಮಯಕ್ಕೆ ಆಸ್ಪತ್ರೆಗೆ ಮತ್ತೆ ಬಂದು ಚಿಕಿತ್ಸೆ ಪಡಿಬೇಕು ಅಂತ ಅವ್ರ ವೈದ್ಯರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಆ ಚಿಕಿತ್ಸೆಯನ್ನು ಫಿಸಿಯೋ ಮುಖಾಂತರ ಮಾಡೋಕ್ಕೆ ಹೇಳಿದ್ದಾರೆ, ಅದನ್ನು ಮನೆಯಲ್ಲೇ ಮಾಡ್ತಾರಾ ಅಥವಾ ಅವರು ಹೇಳಿದ ಟೈಮ್ಗೆ ವೈದ್ಯರ ಸೂಚನೆ ಮೇರೆಗೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡಿತಾರಾ ಅನ್ನೋದಕ್ಕೆಲ್ಲ ನಂತರವೇ ಉತ್ತರ ಸಿಗಬೇಕಾಗಿರುವಂಥದ್ದು. ಪ್ರೇಮ್.